ಹೆಲೋ ಸ್ಟೂಡೆಂಟ್ಸ್. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಆಫಿಷಿಯಲ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂತಹ ಅಪ್ಡೇಟ್ನ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರೀಕ್ಷೆ ಒಂದು ಕಂಪ್ಲೀಟ್ ಆಗಿದೆ, ಅದರ ರಿಸಲ್ಟು ಸಹ ಬಂದಿದೆ. ಯಾರಾದರೂ ವಿದ್ಯಾರ್ಥಿಗಳು ನಾನು ಇನ್ನೂ ಸಹ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ನೀವು ಪರೀಕ್ಷೆ 2 ಅಟೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಈಗ ಬಂದಿರತಕ್ಕಂತಹ ಅಪ್ಡೇಟ್ ಏನು ಅಂತಂದರೆ, ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ನಮ್ಮ ಶಿಕ್ಷಣ ಇಲಾಖೆಯವರು ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿದೆ. ಈಗ ಸ್ಕ್ರೀನ್ ಮೇಲೆ ಬರ್ತಿದೆ, ತಿಳ್ಕೊತಾ ಹೋಗೋಣ ಬನ್ನಿ. ಮೊದಲಿಗೆ ನೋಡಿ, ಇದು ಸೆಕೆಂಡ್ PUC ಎಕ್ಸಾಮಿನೇಷನ್ 2 ಏಪ್ರಿಲ್ ಮೇ 2024 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಎಕ್ಸಾಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು 29/4/2024 ಮಂಡೇ. ಓಕೆನಾ. ಸೋಮವಾರ ದಿನದಂದು ಕನ್ನಡ ಮತ್ತು ಅರೇಬಿಕ್ ಇರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30ರವರೆಗೆ ಇರುತ್ತೆ. ನೆಕ್ಸ್ಟ್ 30/4/2024 ಟ್ಯೂಸ್ಡೇ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇರುತ್ತೆ. ನೆಕ್ಸ್ಟ್ 1/5/2024 ವೆಡ್ನೆಸ್ಡೇ ಹಾಲಿಡೇ ಇರುತ್ತೆ. 2/5/2024 ಥರ್ಸ್ಡೇ ಇಂಗ್ಲೀಷ್ ಇರುತ್ತೆ. 3/5/2024 ಫ್ರೈಡೇ ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ನೆಕ್ಸ್ಟ್ 4ನೇ ತಾರೀಕಿನಂದು ಜಿಯೋಗ್ರಫಿ, ಸೈಕಾಲಜಿ, ಕೆಮಿಸ್ಟ್ರಿ, ಹೋಮ್ ಸೈನ್ಸ್ ಮತ್ತು ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ನೆಕ್ಸ್ಟ್ 5ನೇ ತಾರೀಕಿನಿಂದ 8ನೇ ತಾರೀಕಿನ ಒಳಗಡೆ ರಜಾ ಇರುತ್ತೆ ನಿಮಗೆ. ನೆಕ್ಸ್ಟ್ 9/5/2024 ಥರ್ಸ್ಡೇ ಲಾಜಿಕ್, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಮತ್ತು ಎಜುಕೇಷನ್ ಇರುತ್ತೆ. ನೆಕ್ಸ್ಟ್ 10/5/2024 ಫ್ರೈಡೇ ಬಸವ ಜಯಂತಿ ಪ್ರಯುಕ್ತ ಹಾಲಿಡೇ ಇರುತ್ತೆ. ನೆಕ್ಸ್ಟ್ 11ನೇ ತಾರೀಕಿನಂದು ಸೋಷಿಯಾಲಜಿ, ಬಯಾಲಜಿ, ಜಿಯಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ಸ್ ಇರುತ್ತೆ. ನೆಕ್ಸ್ಟ್ 12ನೇ ತಾರೀಕು ರಜಾ ಇರುತ್ತೆ, ಭಾನುವಾರ. ನೆಕ್ಸ್ಟ್ 13/5/2024 ಮಂಡೇ ಎಕನಾಮಿಕ್ಸ್ ಇರುತ್ತೆ. 14/5/2024 ಟ್ಯೂಸ್ಡೇ ಆಪ್ಷನಲ್ ಕನ್ನಡ ಮತ್ತು ಅಕೌಂಟೆನ್ಸಿ ಇರುತ್ತೆ. ನೆಕ್ಸ್ಟ್ 15/5/2024 ವೆಡ್ನೆಸ್ಡೇ ಹಿಂದಿ ಇರುತ್ತೆ. ನೆಕ್ಸ್ಟ್ 16/5/2024 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್ ಮತ್ತು ಫ್ರೆಂಚ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಆಫಿಷಿಯಲ್ ಆಗಿ ಈ ಒಂದು ಟೈಮ್ ಟೇಬಲನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಈಗಾಗಲೇ ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿದೆ. ನಿಮಗೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನಿಮ್ಮ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೇಕಂತಿದ್ರೆ ನೀವೇನು ಮಾಡ್ಬೋದು ಅಂತಂದರೆ, ಈಗ ಪರೀಕ್ಷೆ 2 ಅಟೆಂಡ್ ಮಾಡ್ಬೋದಾಗಿರುತ್ತೆ. ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಹೆಚ್ಚು ಮಾರ್ಕ್ಸ್ ಬೇಕೋ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೀವು ಬೋರ್ಡ್ ಎಕ್ಸಾಮನ್ನು ಬರೀಬೋದಾಗಿರುತ್ತೆ. ಓಕೆನಾ. ಬೋರ್ಡ್ ಎಕ್ಸಾಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲವನ್ನು ಸಹ ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸನ್ನು ವಿದ್ಯಾರ್ಥಿಗಳು ಮಿಸ್ ಮಾಡ್ಕೋಬೇಡಿ. ಓಕೆನಾ. ರಿಸಲ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಗುಡ್ ಲಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.